ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗ ಪರ್ಫೆಕ್ಟ್ ಆಗಿರುವಂಥ ಅಷ್ಟೇ ಗರಿ ಗರಿ ಆಗಿರುವಂಥ ಅವಲಕ್ಕಿ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣಂತ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಮೀಡಿಯಂ ಅವಲಕ್ಕಿ ತೊಗೊಂಡೇನ್ರಿ. ಇವಾಗ ಇದನ್ನ ನೈಸಾಗೆ ರುಬ್ಕೊಂಡು ಬರುವಂತ್ರಿ. ನೋಡ್ರಿ, ಈ ತರ ಯಾವಾಗ್ಲೂ ಅವಲಕ್ಕಿ ಫುಲ್ ಅಂದ್ರೂ ನೈಸ್ ಆಗಲ್ರಿ, ಸ್ವಲ್ಪ ರವೆ ತರ ಇರ್ತೈತ್ರಿ, ನಡಿತೈತ್ರಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ರಿ. ಇವಾಗ ಇದನ್ನ ಒಂದ್ ದೊಡ್ಡದು ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೆಕ್ಸ್ಟ್ ಇದನ್ನ ಸೈಡಿಗೆ ಎತ್ತಿಟ್ಟು ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಪುಟಾಣಿ ಕೂಡ ಹಾಕೊಳತ್ತೀನಿ ನೋಡ್ರಿ. 1 ಕಪ್ ಅವಲಕ್ಕಿ, 1 ಕಪ್ ಪುಟಾಣಿ ನೋಡ್ರಿ. ಇದು ಕೂಡ ಅಷ್ಟೇ ರೀ, ಇದನ್ನು ನೈಸಾಗೆ ರುಬ್ಕೊಂಡ್ ಬರ್ಬಂತ್ರಿ. ಅವಲಕ್ಕಿ ಆದ್ರ ನೈಸ್ ಆಗಲ್ರಿ, ಪುಟಾಣಿ ಆದ್ರ ಈ ತರ ಸಾಫ್ಟ್ ಆಗಿ ನೈಸಾಗಿ ಆಗುತ್ತೆ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದು ಕೂಡ ಅದೇ ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೆಕ್ಸ್ಟ್ 1 ಕಪ್ ಅವಲಕ್ಕಿ, 1 ಕಪ್ ಪುಟಾಣಿ ಹಾಕೊಂದೇವಲ್ರಿ, ಅದಕ್ಕ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಪರ್ಫೆಕ್ಟ್ ಆಗಿರುವಂತ ಮೆಜರ್ಮೆಂಟ್ ಫಾಲೋ ಮಾಡ್ರಿ. ಬಹಳ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟ್ ಆಗಿ ಚಕ್ಲಿ ಬರ್ತಾವ ನೋಡ್ರಿ. ನೆಕ್ಸ್ಟ್ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅಜ್ವೇನ, ಒಂದ್ ಸ್ವಲ್ಪ ಜೀರಿಗೆ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡಿನ್ರಿ. ಒಂದ್ ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕೊಂಡಿನ್ರಿ. ಅದೇ ರೀತಿ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಕರಿ ಎಳ್ಳು ಕೂಡ ಹಾಕೊಂಡಿನ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಾ ಹೇಳೋ ಮೆಜರ್ಮೆಂಟ್ ಕರೆಕ್ಟ್ ಫಾಲೋ ಮಾಡಿದ್ರಂದ್ರೆ ಒಂದೇ ಸರ್ತಿಗೆ ಪರ್ಫೆಕ್ಟ್ ಆಗಿ ಅಷ್ಟೇ ಗರಿ ಗರಿ ಆಗಿರುವಂತ ಚಕ್ಲಿ ನೀವು ಕೂಡ ಮಾಡ್ಬೋದು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, 2 ಸ್ಪೂನ್ ಆಗೋಷ್ಟು ಬಿಸಿ ಬಿಸಿ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಸ್ವಲ್ಪ ಬಿಸಿಯಾಗೆ ಇರ್ಬೇಕ್ರಿ, ಅಂದ್ರ ಎಣ್ಣೆನ ಜಾಸ್ತಿ ಚಕ್ಲಿ ಎಣ್ಣೆ ಹೀರ್ಕೊಳಲ್ರಿ ನಾವ್ ಎಣ್ಣೆ ಒಳಗ್ ಕರಿಯತ್ನಾಗ. ಅದಕ್ಕಂತೇಳಿ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಇದನ್ನೇನ್ ಮಾಡ್ಬೇಕ್ರಿ, ಒಂದ್ ಸ್ಪೂನ್ಲೆ ಕಲ್ಸ್ಕೊಬೇಕ್ ನೋಡ್ರಿ. ಯಾಕಂದ್ರೆ ಎಣ್ಣೆ ಬಿಸಿ ಇರ್ತೈತಲ್ರಿ, ಅದಕ್ಕಂತ ಹೇಳಿ ಸ್ಪೂನ್ಲೆ ಕಲ್ಸಾತೀನ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇವಾಗ ಸ್ಪೂನ್ ಸೈಡಿಗೆ ಇಟ್ಟು ಕೈಲೇನೆ ಕಲ್ಸ್ಕೊಳ್ಳುಮಂತ್ರಿ. ನೋಡ್ರಿ, ಈ ತರ ಎಲ್ಲಾ ಕಡೆ ಎಣ್ಣೆ ಅನ್ನೋದು ಸರಿಯಾಗಿ ಹಿಟ್ಟೊಳಗ ಅಂಟೋ ತರ ಕೈಲೇನೆ ಕಲ್ಸ್ಕೊಬೇಕ್ ನೋಡ್ರಿ. ಇವಾಗ ಈ ತರ ಮುಷ್ಟಿ ಮಾಡಿದ್ರ ಹಿಂಗ್ ಮುಷ್ಟಿ ಆಗ್ಬೇಕ್ರಿ, ಅಂದ್ರ ಪರ್ಫೆಕ್ಟ್ ಆಗಿ ಹಿಟ್ ರೆಡಿ ಆಗೈತೆ ಅಂದಂಗ್ರಿ. ಇವಾಗ ಏನ್ ಮಾಡೋಮ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ಕಲ್ಸ್ಕೊಳ್ಳುಮಂತ್ರಿ. ಜಾಸ್ತಿ ಗಟ್ಟಿ ಅಂತೂ ಕಲ್ಸೋಕ್ ಹೋಗ್ಬೇಡ್ರಿ, ಯಾಕಂದ್ರ ಚಕ್ಲಿ ಬರಲ್ರಿ ಬಾಳ ಗಟ್ಟಿ ಕಲ್ಸ್ಕೊಂಡ್ರ. ಅದಕ್ಕಂತೇಳಿ ಸ್ವಲ್ಪ ಸಾಫ್ಟ್ ಆಗೇನೆ ಕಲ್ಸ್ಕೊಬೇಕ್ ನೋಡ್ರಿ. ಈ ತರ ಜಾಸ್ತಿ ಸಾಫ್ಟ್ನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ, ಮೀಡಿಯಂ ಆಗಿರ್ಬೇಕ್ರಿ ಹಿಟ್ ಅನ್ನೋದು. ನೋಡ್ತಾ ಇರ್ಬೋದ್ರಿ ನೀವು, ಈ ತರ ಇರ್ಬೇಕ್ ನೋಡ್ರಿ ಹಿಟ್ಟ. ಇವಾಗ ಇದು ರೆಡಿ ಆಗೈತ್ರಿ. ನಾವೇನ್ ಮಾಡೋಮಂತ್ರಿ, ಇದನ್ನ 2 ಭಾಗ ಆಗಿ ಮಾಡ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ, ಹಿಟ್ ಅನ್ನೋದು ಈ ತರ ಇರ್ಬೇಕ್ ನೋಡ್ರಿ, ಸ್ವಲ್ಪ ಗಟ್ಟಿ ಇರ್ಬೇಕ್ರಿ, ಜಾಸ್ತಿ ಏನಿಲ್ರಿ. ಇವಾಗ ಇದನ್ನ 2 ಭಾಗ ಮಾಡ್ಕೊಂಡು ಒಂದ್ ಭಾಗ ಐತಲ್ರಿ, ಸ್ವಲ್ಪ ಕೈಲಿ ನಾದ್ಕೊಳ್ಳುಮಂತ್ರಿ. ಇವಾಗ ಚಕ್ಲಿ ಮೇಕರ್ ತಗೊಂಡಿನ್ರಿ. ಚಕ್ಲಿ ಮೇಕರ್ಗ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಚ್ಕೊಳತ್ತೀನ್ರಿ. ಎಣ್ಣೆ ಹಚ್ಚೋದ್ರಿಂದ ಚಕ್ಲಿ ಹಿಟ್ಟ ಅಂಟಂಗಿಲ್ಲ ಅಂತ ಹೇಳಿ ಎಣ್ಣೆ ಹಚ್ಕೊಂಡಿನ್ ನೋಡ್ರಿ. ಇವಾಗ ಏನ್ ಹಿಟ್ ರೆಡಿ ಮಾಡಿವಲ್ರಿ, ಅದು ಚಕ್ಲಿ ಮೇಕರ್ದಾಗ ಹಾಕೊಂಡು ಇವಾಗ ಚಕ್ಲಿ ಹಾಕೊಳ್ಳುಮಂತ್ರಿ. ನೋಡ್ರಿ, ನನ್ ಕಡೆ ಈ ತರ ಐತ್ರಿ, ನಿಮ್ ಕಡೆ ಚಕ್ಲಿ ಮೇಕರ್ ಇದು ಹಳಿ ಕಾಲದ ಐತ್ರಿ. ನಿಮ್ ಕಡೆ ಇವಾಗ ನೀವು ಚಕ್ಲಿ ಮೇಕರ್ ಬಂದವ್ರಿ, ಅದ್ರಲ್ಲೇ ಈಜಿಯಾಗಿ ಚಕ್ಲಿ ಬರ್ತಾವ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಚಕ್ಲಿ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಬರತೈತೆ ಅಂತ ಹೇಳಿ. ಹಿಟ್ಟ ನೀವು ಜಾಸ್ತಿ ಗಟ್ಟಿ ಮಾಡಿದ್ರ ಗಟ್ಟಿ ಚಕ್ಲಿ ಬರ್ತಾವ್ರಿ. ಸ್ವಲ್ಪ ಮೀಡಿಯಂ ಆಗಿರ್ಬೇಕ್ರಿ ಹಿಟ್ಟ, ಜಾಸ್ತಿ ಗಟ್ಟಿನೂ ಇರಬಾರ್ದ್ರಿ, ಜಾಸ್ತಿ ತೆಳುನೂ ಇರಬಾರ್ದ್ರಿ, ಅಂದ್ರನೇ ಚಕ್ಲಿ ಅನ್ನೋದು ಗರಿ ಗರಿಯಾಗಿ ಬರ್ತಾವ್ ನೋಡ್ರಿ. ಇವಾಗ ಎಲ್ಲ ಚಕ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಆ ಕಡೆ ಎಣ್ಣೆ ಕೂಡ ಕಾಯ್ಸಕ್ ಇಟ್ಕೊಂಡಿನ್ರಿ. ಬರ್ರಿ ಇವಾಗ ಎಣ್ಣೆ ಒಳಗ ಕರಿಯಮಂತ್ರಿ. ನೀವು ಕೈಲಿ ಹಾಕಿದ್ರಾಗ ಒಂದ್ ಸ್ವಲ್ಪ ಕಟ್ ಆಗೋ ಸಾಧ್ಯತೆ ಇರ್ತೈತ್ರಿ. ಅದಕ್ಕಂತ ಹೇಳಿ ಈ ತರ ಚಮಚಲೇನೆ ಹಾಕೋಬೇಕ್ ನೋಡ್ರಿ. ಯಾಕಂದ್ರ ನಾವು ಅವಲಕ್ಕಿ ಹಾಕಿವಲ್ರಿ, ಜಾಸ್ತಿ ಸ್ವಲ್ಪ ಗರಿ ಗರಿಯಾಗೆ ಬರ್ತಾವ್ರಿ. ಕೈಯಾಗ ಹಿಡಿದ್ರ ಸ್ವಲ್ಪ ಮುರಿಯೋ ಚಾನ್ಸಸ್ ಇರ್ತಾವ್ರಿ. ಅದಕ್ಕಂತೇಳಿ ನಾನಿಲ್ಲಿ ಚಮಚಲೇನೆ ಹಾಕೊಂಡಿನ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇದನ್ನ ಬೊಬಲ್ಸ್ ಬರಾತಿದವಲ್ರಿ, ಇವಾಗ ಮೀಡಿಯಂ ಆಗಿ ಬೊಬಲ್ಸ್ ಕಡಿಮೆ ಆಗ್ಯಾವ್ರಿ. ಇದನ್ನ ಲೋ ಟು ಮೀಡಿಯಂ ಇಟ್ಟೆ ಫ್ರೈ ಮಾಡ್ಕೋಬೇಕು. ನೀವು ಹೈ ಫ್ಲೇಮ್ದಾಗ ಫ್ರೈ ಮಾಡಿದ್ರ ಚಕ್ಲಿ ಅನ್ನೋದ್ ಏನಾಗತ್ರಿ, ಜಲ್ದಿ ಫ್ರೈ ಆಗ್ತಾವ್ ಖರೇನ್ರಿ, ಆದ್ರ ಕ್ರಿಸ್ಪಿ ಆಗಿ ಬರಂಗಿಲ್ರಿ. ಅದಕ್ಕ ಲೋ ಟು ಮೀಡಿಯಂ ಇಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಂದ್ರ ಚಕ್ಲಿ ಅನ್ನೋದು ಪರ್ಫೆಕ್ಟ್ ಆಗಿ ಗರಿ ಗರಿ ಆಗಿ ಕ್ರಿಸ್ಪಿ ಆಗಿ ಬರ್ತಾವ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟ್ ಮಸ್ತಾಗಿ ಕಲರ್ ಕೂಡ ಬಂದೈತ್ರಿ, ಮತ್ತ ಕ್ರಿಸ್ಪಿನೆಸ್ ಅಷ್ಟೇ ಐತ್ರಿ. ನೀವು ಒಮ್ಮೆ ಮಾಡಿ ಇಟ್ಕೊಂಡ್ರ ಚಕ್ಲಿ ಕಟ್ ಆಗ್ತಾವ್ರಿ. ಅದಕ್ಕಂತೇಳಿ ನಾವ್ ಮಾಡತ್ನಾಗೆ ಇವಾಗ ಒಂದ್ ಬ್ಯಾಚ್ ನಾವ್ ಮಾಡಿ ಇಟ್ಕೊಂಡೇವಲ್ರಿ, ಇನ್ನೊಂದ್ ಬ್ಯಾಚಿಗ್ನು ಫ್ರೆಶ್ ಆಗೇ ಮಾಡ್ಕೋಬೇಕು ನೋಡ್ರಿ. ಅವಾಗ ತಾನೇ ನಮ್ಗ ಚಕ್ಲಿ ಅನ್ನೋದು ಚಂದಾಗೆ ಬರ್ತಾವ್ರಿ. ಇವಾಗ ನೋಡ್ರಿ ಎಲ್ಲಾ ಫ್ರೈ ಆದವ್ರಿ, ನಾ ತೆಗ್ಯಾತೀನಿ ನೋಡ್ರಿ.
ನೋಡ್ತಾ ಇರ್ಬೋದ್ರಿ ಚಕ್ಲಿ ಅನ್ನೋದು ಎಷ್ಟು ಮಸ್ತಾಗಿ ಬಂದವ ಅಂತೇಳಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವು ಕೂಡ ಒಂದ್ ಸರ್ತಿ ಮಿಸ್ ಮಾಡ್ಲಾರ್ದೆ ಈ ರೆಸಿಪಿ ಟ್ರೈ ಮಾಡ್ರಿ. ಗ್ಯಾರಂಟಿ ಮನಿ ಮಂದಿಗೂ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವ್ರಿ ಇವು ಚಕ್ಲಿ. ಒಂದ್ ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ. ಮತ್ತೆ ಯಾಕೆ ತಡರಿ, ನೀವು ಕೂಡ ಮನಿಯೊಳಗೆ ಟ್ರೈ ಮಾಡ್ರಿ. ಇಷ್ಟ ಆದ್ರೆ ನನ್ನ ಚಾನಲ್ ಕಮೆಂಟ್ ಕೂಡ ಮಾಡ್ರಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ಇಷ್ಟೇ ಈಸಿ ರೆಸಿಪಿ ಒಂದಿಗೆ ಮುಂದಿನ ವಿಡಿಯೋದಾಗ ಬರ್ತೀನಿ ರೀ. ಅಲ್ಲಿವರೆಗೂ ಬಾಯ್.